ಹವಾಮಾನ ವೈಪರೀತ್ಯದಿಂದ ಡೆಂಗ್ಯೂ ಆರ್ಭಟ ಒಂದು ಕಡೆ ಆದರೆ ಝೀಕಾ ವೈರಸ್ ಕೂಡ ತಾಂಡವವಾಡ್ತಾ ಇದೆ. ಶಿವಮೊಗ್ಗದಲ್ಲಿ ಝೀಕಾ ವೈರಸ್ಗೆ ವೃದ್ಧರೊಬ್ಬರು ಬಲಿಯಾಗಿದ್ದಾರೆ. ಶಿವಮೊಗ್ಗದಲ್ಲಿ ಝಿಕಾ ವೈರಸ್ಗೆ ವೃದ್ಧರೊಬ್ಬರು ಬಲಿಯಾಗಿದ್ದಾರೆ. 74 ವರ್ಷದ ವೃದ್ಧ ಬಲಿಯಾಗಿದ್ದಾರೆ. ಶಿವಮೊಗ್ಗದ ಗಾಂಧಿನಗರದ ನಿವಾಸಿ. ಜೂನ್ 19ರಂದೇ ಅವರು ತೀವ್ರ ಜ್ವರದಿಂದ ಬಳಲ್ತಾ ಇದ್ರು. ಜೂನ್ 21ರಂದು ಝಿಕಾ ವೈರಸ್ ಅವರಿಗೆ ಟೆಸ್ಟ್ ಮಾಡಿದಂತಹ ಸಂದರ್ಭದಲ್ಲಿ ಪತ್ತೆಯಾಗುತ್ತೆ. ಶಿವಮೊಗ್ಗದ ಖಾಸಗಿ ಆಸ್ಪತ್ರೆಯಲ್ಲಿ ಅವರಿಗೆ ಚಿಕಿತ್ಸೆ ಕೂಡ ಕೊಡಿಸಲಾಗ್ತಾ ಇತ್ತು. ಅದಾದಮೇಲೆ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಮಾಡಿ ಮನೆ ಕರ್ಕೊಂಡು ಹೋಗಿದ್ರಂತೆ. ಬಟ್ ಈಗ ಅದೇ ಝಿಕಾ ವೈರಸ್ನಿಂದ ಅದು ಕ್ಯೂರ್ ಆಗ್ದಲೆ ಸಾವನ್ನಪ್ಪಿದ್ದಾರೆ. ಝಿಕಾ ವೈರಸ್ಗಾಗಲಿ ಡೆಂಗ್ಯೂಗಾಗಲಿ ಟ್ರೀಟ್ಮೆಂಟ್ ಇಲ್ಲ, ಬರೋ ಸಿಂಪ್ಟಮ್ಸ್ ಮೇಲೆ ಟ್ರೀಟ್ಮೆಂಟ್ ಕೊಡ್ತಾರೆ ಅಷ್ಟೇ ಡಾಕ್ಟರ್. ಬಟ್ ಇದೀಗ ಒಬ್ಬ ವೃದ್ಧನನ್ನ ಶಿವಮೊಗ್ಗದಲ್ಲಿ ಝಿಕಾ ವೈರಸ್ ಬಲಿ ಪಡೆದಿದೆ. ಸೊಳ್ಳೆಗಳ ಕಾಟ, ಸೊಳ್ಳೆಗಳ ಆರ್ಭಟ ಜೀವವನ್ನ ಬಲಿ ಪಡಿತಾ ಇದೆ. ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಶಶಿಧರ್ ನೀಡ್ತಾರೆ. ಶಶಿಧರ್, ಒಂದ್ ಕಡೆ ಡೆಂಗ್ಯೂ ಜೊತೆಗೆ ಝಿಕಾದ ಆತಂಕ ಕೂಡ ಹೆಚ್ಚಾಗ್ತದೆ. ಶಿವಮೊಗ್ಗ ಭಾಗದಲ್ಲಿ ಆರೋಗ್ಯಾಧಿಕಾರಿಗಳು ಏನು ಅಲರ್ಟ್ ಅನ್ನ ಘೋಷಣೆ ಮಾಡಿದ್ದಾರೆ ವಿಚಾರದಲ್ಲಿ? ಖಂಡಿತವಾಗಿಯೂ ವಿದ್ಯಾ, ಶಿವಮೊಗ್ಗದಲ್ಲಿ ಡೆಂಗ್ಯೂ ಭೀತಿ ನಡುವೆ ಇದೀಗ ಝಿಕಾ ವೈರಸ್ ಕೂಡ ಪತ್ತೆಯಾಗಿದೆ. ಕಳೆದ ಜನವರಿಯಿಂದ ಇದುವರೆಗೆ ಸುಮಾರು 283 ಮಂದಿಯಲ್ಲಿ ಡೆಂಗ್ಯೂ ಪತ್ತೆಯಾಗಿದೆ. ಇದೀಗ ಝಿಕಾ ವೈರಸ್ ಕೂಡ ಶಿವಮೊಗ್ಗ ಜನರಲ್ಲಿ ಇಲ್ಲ ಒಂದ್ ರೀತಿ ಆತಂಕ ಉಂಟು ಮಾಡಿದೆ ಅಂತಾನೆ ಹೇಳ್ಬೋದು. ಇವತ್ತು 74 ವರ್ಷದ ವೃದ್ಧ ಮೃತಪಟ್ಟಿದ್ದಾರೆ. ಅವರಿಗೆ ಜೂನ್ 19ರಂದೇ ಜ್ವರ ಕಾಣಿಸ್ಕೊಂಡಿತ್ತು. ಖಾಸಗಿ ಆಸ್ಪತ್ರೆಗೆ ಚಿಕಿತ್ಸೆಗೆ ದಾಖಲು ಕೂಡ ಆಗಿದ್ರು. ನಂತರ ಜೂನ್ 21ಕ್ಕೆ ಅವ್ರಿಗೆ ರಕ್ತದ ಮಾದರಿ ಪರೀಕ್ಷೆ ಕೂಡ ಕಳಿಸಲಾಗಿತ್ತು. ಆ ರಕ್ತದ ಮಾದರಿಯಲ್ಲಿ ಝಿಕಾ ವೈರಸ್ ಇರೋದು ಕೂಡ ಪತ್ತೆಯಾಗಿತ್ತು. ಇದುವರೆಗೂ ಕೂಡ ಅವರು ಖಾಸಗಿ ಆಸ್ಪತ್ರೆ ICU ನಲ್ಲಿ ಇಟ್ಕೊಂಡು ಚಿಕಿತ್ಸೆ ಪಡಿತಾ ಇದ್ರು. ಆದ್ರೆ ಚಿಕಿತ್ಸೆ ಯಾವುದೇ ಫಲಕಾರಿ ಆಗದ ಹಿನ್ನೆಲೆಯಲ್ಲಿ ಅವರು ಕುಟುಂಬಸ್ಥರು ಗುರುವಾರ ಆಸ್ಪತ್ರೆಯಿಂದ ಮನೆಗೆ ಡಿಸ್ಚಾರ್ಜ್ ಮಾಡಿಸ್ಕೊಂಡು ಬಂದಿದ್ರು. ಇದೀಗ ನಿನ್ನೆ ರಾತ್ರಿ ಅವರು ಮೃತಪಟ್ಟಿದ್ದಾರೆ. ಎಲ್ಲ ಒಂದ್ ರೀತಿ ಶಿವಮೊಗ್ಗ ಜನರಲ್ಲಿ ಆತಂಕ ಉಂಟು ಮಾಡಿದೆ ಅಂತಾನೆ ಹೇಳ್ಬೋದು. ಅಂದ್ರೆ ಡೆಂಗ್ಯೂ ಭೀತಿ ಹಿನ್ನೆಲೆಯಲ್ಲಿ ಆರೋಗ್ಯಾಧಿಕಾರಿಗಳು ಸಾಕಷ್ಟು ಮುಂಜಾಗ್ರತಾ ಕ್ರಮಗಳನ್ನ ಕೈಗೊಂಡಿದ್ರು. ಅಂದ್ರೆ ಮಹಾನಗರ ಪಾಲಿಕೆ ವತಿಯಿಂದನೂ ಕೂಡ ಸೊಳ್ಳೆಗಳ ನಿರ್ಮೂಲನೆಗೆ ಕ್ರಮ ಕೈಗೊಂಡಿದ್ರು. ಜೊತೆಗೆ ಆರೋಗ್ಯ ಅಧಿಕಾರಿಗಳು ಕೂಡ ಶಿವಮೊಗ್ಗ ಜಿಲ್ಲಾಸ್ಪತ್ರೆ ಸೇರಿದಂತೆ ತಾಲೂಕು ಆಸ್ಪತ್ರೆಗಳಲ್ಲೂ ಕೂಡ ಪ್ರತ್ಯೇಕ ಕೊಠಡಿಗಳನ್ನ ಕೂಡ ನಿರ್ಮಾಣ ಮಾಡ್ಕೊಂಡಿದ್ರು. ಆದ್ರೆ ಝಿಕಾ ವೈರಸ್ಗೆ ಪತ್ತೆಯಾಗುತ್ತೆ ಅನ್ನೋದು ಅವ್ರಿಗೂ ಕೂಡ ಯಾವುದೇ ಮುಂಜಾಗ್ರತೆ ಗೊತ್ತಿರಲ್ಲ ಅನ್ಸುತ್ತೆ. ಹೀಗಾಗಿ ಯಾವುದೇ ಕ್ರಮವನ್ನ ಕೈಗೊಂಡಿರಲ್ಲ ವಿದ್ಯಾ. ಥ್ಯಾಂಕ್ ಯು ತಮ್ಮ ಡೀಟೇಲ್ಸ್ಗೆ.